ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನವೀನ್ ಕರ್ಣ. ಇವತ್ತು ಇಂಪಾರ್ಟೆಂಟ್ ವಿಷಯ ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ BMRCL ಮೆಟ್ರೋ ಬಗ್ಗೆ ಮಾತಾಡೋಣ ಅಂತ. ಎಲ್ಲರಿಗೂ ಗೊತ್ತಿತ್ತು ಮೆಟ್ರೋ ದರ ಹೆಚ್ಚಳ ಆಗುತ್ತೆ ಅಂತ. ನೆನೆ BMRCL ಕೂಡ ಹೇಳಿತ್ತು 45% ಹೆಚ್ಚಳ ಮಾಡ್ತೀವಿ ಅಂತ. ಆದರೆ 1 to 2 ಚೇಂಜಸ್ ಮಾಡಿದ್ದಾರೆ. ಅದು ಕೂಡ ನನಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಿದೆ. ಹೆಂಗೆ ಅಂದರೆ ನಾನು ಡೈಲಿ ಮೆಟ್ರೋದಲ್ಲೇ ಟ್ರಾವೆಲ್ ಮಾಡ್ತೀನಿ. ಒಂದು ದಿವಸ ಹೆಚ್ಚು ಕಮ್ಮಿ ಏನಾದರೂ ಬೈಕಲ್ಲಿ ಫ್ರೆಂಡ್ ಡ್ರಾಪ್ ಮಾಡಿದ್ರೆ ಆಲ್ಮೋಸ್ಟ್ 70-80% ಮೆಟ್ರೋದಲ್ಲೇ ಟ್ರಾವೆಲ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ನಾರ್ಮಲ್ ಆಗಿ ದಾಸರಳ್ಳಿ ಮೆಟ್ರೋ ಸ್ಟಾಪಿಗೆ ಬಂದು ಮೆಟ್ರೋ ಹತ್ತಾರ ಅಂತ ಹೇಳ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡೆ. ಮೊಬೈಲಲ್ಲಿ ನಾರ್ಮಲಾಗಿ QR ಕೋಡಲ್ಲಿ ವಾಟ್ಸಪ್ಪಲ್ಲಿ ತೊಗೊತೀನಿ ಟಿಕೆಟ್ನ. ಇವತ್ತು ಚೆಕ್ ಮಾಡಿದೆ. ನಾನು ರೆಗ್ಯುಲರಾಗಿ 30 ರೂಪೀಸ್ ಪೇ ಮಾಡ್ತೀನಿ ನಾನು ಹೋಗೋ ಡೆಸ್ಟಿನೇಷನ್ಗೆ. ಇವತ್ತು ದಾಸರಳ್ಳಿಯಿಂದ ಮಂತ್ರಿ ಸ್ಟೇಷನ್ ಏನಿದೆ ಸಂಪಿಗೆ ರೋಡ್ಗೆ ಒಂದು ಮೆಟ್ರೋ ಟಿಕೆಟ್ನ ತೊಗೊತೀನಿ. ಅದು ರೆಗ್ಯುಲರಾಗಿ 30 ರೂಪೀಸ್ ತೋರಿಸ್ತಾ ಇದ್ದಿದ್ದು, ಇವತ್ತು 60 ರೂಪೀಸ್ ತೋರಿಸ್ತು. ನಾನು ಅಂದ್ಕೊಂಡೆ ಏನೋ ಟೆಕ್ನಿಕಲ್ ಎರರ್ ಇರ್ಬೋದು ಅಂತ ಹೇಳ್ಬಿಟ್ಟು ಕೌಂಟ್ರಿಗೆ ಹೋಗಿ ಕೇಳಿದೆ, ಮೇಡಮ್ 30 ತೋರಿಸ್ತಾ ಇತ್ತು, ಬಟ್ ಇವತ್ತೇನೋ 60 ತೋರಿಸ್ತಾ ಇದೆ, ಏನಾಗಿದೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಸರ್ ಚೇಂಜ್ ಆಗಿದೆ ಅಂತ. ಒಂದು ಸರ್ತಿ ನನಗೆ ಶಾಕ್ ಆಯಿತು. ಯಾವ ಮಟ್ಟಿಗೆ ಶಾಕ್ ಆಯಿತು ಅಂದರೆ, ಏನಪ್ಪ ನನಗೆ ಬರೋದು ಸಂಬಳ ಏನು ಅಂದರೆ ಈಗ 30 ರೂಪೀಸ್ ಪೇ ಮಾಡ್ತಾ ಇದ್ದೀನಿ ಅಂದರೆ ತಿಂಗಳಿಗೆ 1-1.5 ಸಾವಿರ ಆಗ್ತಿತ್ತು. ಬಟ್ ಈಗ 3,000 ಡಬಲ್ ಆಗಿದೆ. ಬಟ್ ನನ್ನ ಸಂಬಳ ಮಾತ್ರ ಡಬಲ್ ಆಗಿದೆ. ಯಾವ ಪರಿ ಶಾಕ್ ಆಯಿತು ಅಂದರೆ, ಎಲ್ಲರೂ ಸಾಮಾನ್ಯವಾದ ಜನರು ಟ್ರಾವೆಲ್ ಮಾಡ್ತಾರೆ, ಅವ್ರಿಗೆ ಯಾವ ಪರಿ ಶಾಕ್ ಆಗುತ್ತೆ. ಸೊ ನಾನು ನಿಮಗೆ ಇವಾಗ ಎಲ್ಲಿಂದ ಬುಕ್ ಮಾಡಿದೆ, ಎಲ್ಲಿಗೆ ಹೋದೆ ಅನ್ನೋದನ್ನ ಮೊಬೈಲ್ ಮೂಲಕ ತೋರಿಸ್ತೀನಿ, ನಿಮಗೆ ಲೈವ್ ವಿಡಿಯೋ ಕೂಡ ತೋರಿಸ್ತೀನಿ, ನೋಡ್ತೀನಿ. ವೀಕ್ಷಕರೇ, ನಾನು ಇವಾಗ ಡೈಲಿ ಏನು ಓಡಾಡ್ತೀನಿ ಆಫೀಸ್ಗೆ, ಆ ಒಂದು ಮಾರ್ಗನ ಮೆಟ್ರೋ ಟಿಕೆಟ್ ತೊಗೊಂಡು ಪ್ರಾಕ್ಟಿಕಲಾಗಿ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಈಗ ನಾನು ಜಸ್ಟ್ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಾರೆ. ಸೊ ಈಗ ನಾನು QR ಟಿಕೆಟ್ ತೊಗೊಬೇಕು. QR ಟಿಕೆಟ್ ತೊಗೊಂಡೆ. ಈಗ ಟಿಕೆಟ್ ಖರೀದಿಸಿ. ಸೊ ಖಂಡಿತ ಇಂದಿನ ಪ್ರಯಾಣಕ್ಕಾಗಿ QR ಟಿಕೆಟ್ ಖರೀದಿ ಮಾಡಲು ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಅಂತ ಬಂದೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇದು ನಾನು ಎಲ್ಲಿ ಹತ್ತಬೇಕು, ಮೂಲ ನಿಲ್ದಾಣ. ಓಕೆ, ನಾನು ದಾಸರಳ್ಳಿಯಿಂದ ಹತ್ತೀನಿ. ಇಲ್ಲಿ ದಾಸರಹಳ್ಳಿ. ಓಕೆ, ಅಂತಿಮ ನಿಲ್ದಾಣ ಎಲ್ಲಿ ಹೋಗ್ಬೇಕು, ನಾನು ಹೋಗ್ಬೇಕಾಗಿರೋದು ಸಂಪಿಗೆ ರಸ್ತೆ, ಏನು ಇದು ಮಂತ್ರಿ ಮಾಲು. ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಪ್ರಯಾಣಿಕರ ಸಂಖ್ಯೆ, ನಾನು ಒಬ್ಬನೇ ಟ್ರಾವೆಲ್ ಮಾಡೋದು ಈಗ ಸದ್ಯಕ್ಕೆ. ಸೊ ಇದು ದೃಢೀಕರಿಸಿ. ಸೊ ಈಗ ಬಂತು ನೋಡಿ, ಪ್ರಯಾಣಿಕರ ಸಂಖ್ಯೆ 1, ಮೂಲ ನಿಲ್ದಾಣ ದಾಸರಹಳ್ಳಿ, ಗಮ್ಯಸ್ಥಾನ ಸಂಪಿಗೆ ರೋಡ್ ಅಂದರೆ ಮಂತ್ರಿ ಮಾಲ್ ಎಲ್ಲಿ ಹೋಗಬೇಕಾಗಿತ್ತು ಅದು. ಸೊ ಪ್ರಯಾಣದ ದಿನಾಂಕ ಇವತ್ತು. ಒಂದು ಟಿಕೆಟ್ನ ಬೆಲೆ 60, ಟಿಕೆಟ್ನ ಮೊತ್ತ ಕೂಡ 60 ಟೋಟಲ್. ಸೊ ಅಂದರೆ ಇದಕ್ಕೂ ಮುಂಚೆ ಇದೇ ಜಾಗದಲ್ಲಿ ಒಂದು ಟಿಕೆಟ್ನ ಬೆಲೆ 30 ರೂಪಾಯಿ ಇರ್ತಿತ್ತು, ಒಂದು ಟಿಕೆಟ್ನ ಮೊತ್ತ 30 ರೂಪಾಯಿ ಇರ್ತಿತ್ತು. ಆದರೆ ಇವತ್ತು ಅದೇ ಜಾಗದಲ್ಲಿ ಡಬಲ್ ಆಗಿದೆ. ಸೊ ಇದು ನಾನು ಡೈಲಿ ಓಡಾಡುವಂತಹ ಆಫೀಸ್ಗೆ, ಏನು ಡೈಲಿ ರೆಗ್ಯುಲರಾಗಿ ಓಡಾಡ್ತೀನಿ, ಇದು ಆ ರೂಟು. ಇದು ಒಂದೇ ಅಲ್ಲ, ನಾನು ನಿಮಗೆ ಇನ್ನೂ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಅದು ಕೂಡ ರೆಗ್ಯುಲರಾಗಿ ಅಂದರೆ ಯೂಶ್ವಲಿ ಎಲ್ಲರೂ ಅಂದರೆ ಸರ್ವೇ ಸಾಮಾನ್ಯ ಎಲ್ಲ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಬೇರೆ ಔಟ್ಸೈಡಿಂದ ಬಂದಿರೋರು ಇರ್ಬೋದು, ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ರೆಗ್ಯುಲರಾಗಿ, ಮೆಜೆಸ್ಟಿಕ್ಕಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ, ಟ್ರಾವೆಲಿಂದ ಹಿಡಿದು ಬೇರೆ ಅಂದರೆ ರೆಗ್ಯುಲರ್ ಒಂದು ನಾರ್ಮಲಾಗಿ ಹೇಳಬೇಕು ಅಂದರೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಈಗ ನಾನು ಓಡಾಡೋ ರೋಡು. ಇದು ಬಸ್ಸಲ್ಲಿ ಬಂದರೆ ನನಗೆ 20 ರೂಪಾಯಿ ಆಗುತ್ತಷ್ಟೇ. ಅಂದರೆ ಆ ಜಾಗದಲ್ಲಿ 1 ಅಂದರೆ ಒಂದಾಗೋ ಜಾಗದಲ್ಲಿ 3 ಅಂದರೆ ಡಬಲ್ ತ್ರಿಬಲ್ ಆಗಿದೆ, ಆ ರೇಂಜಲ್ಲಿ ಆಗಿದೆ. ಅಂದರೆ ಬಸ್ಗೆ ಕಂಪೇರ್ ಮಾಡಿದ್ರೆ 20 ರೂಪಾಯಿ ಆಗೋ ಜಾಗದಲ್ಲಿ 60 ರೂಪಾಯಿ ಇದೆ. ಸೊ ಇದನ್ನು ಕಂಪೇರ್ ಮಾಡಿಕೊಂಡ್ರೆ ಬಸ್ಸೇ ಬೆಸ್ಟ್ ಅನ್ನಿಸ್ತಾ ಇದೆ ಈಗ ಮತ್ತೆ. ಸೊ ನಾನು ನಿಮ್ಗೆ ಅದೇ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ವೀಕ್ಷಕರೇ, ಇದು ಏನು ನೋಡ್ತಾ ಇದ್ದೀರಾ, 60 ರೂಪಾಯಿ. ಇದು ಇವತ್ತಾಗಿರೋ ರೇಟ್ ಅಂದರೆ 1 to 2. ಇದೇ ಜಾಗದಲ್ಲಿ 30 ರೂಪಾಯಿ ಇರ್ತಿತ್ತು, ಅಂದರೆ ಈಗ 1 to 2 ಆಗಿದೆ. ಸೊ ಈ ಥರ ಏನು ಮೆಟ್ರೋ ಬೆಲೆ ಜಾಸ್ತಿ ಆದರೆ ಸೊ ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಮೆಟ್ರೋ ಅನುಕೂಲ ಆಗುತ್ತಾ, ಅದು ಅನನುಕೂಲ ಆಗಿದೆ. ಈಗ ಅದನ್ನು ಯಾವ ಪರಿ ಅನುಕೂಲವಾಗಿ ಮಾಡ್ತಾರೆ ಅನ್ನೋದನ್ನು ಅದು ಅವರವರ ಡಿಪಾರ್ಟ್ಮೆಂಟ್ಗೆ ಬಿಟ್ಟಿದ್ದು. ಈಗ ನಾನು ಇದೊಂದೇ ಅಲ್ಲ, ಸಾಮಾನ್ಯವಾಗಿ ಜನರು ಬೆಂಗಳೂರಿಗೆ ಬಂದಿದ ತಕ್ಷಣ ಮೆಜೆಸ್ಟಿಕ್ಕಿಗೆ ಬರ್ತಾರೆ, ಮೆಜೆಸ್ಟಿಕ್ಕಿಂದ ಸುಮಾರು ಕಡೆ ಹೋಗ್ತಾರೆ. ಬಟ್ ಮೇಯ್ನ್ಲಿ ಯಶವಂತಪುರಕ್ಕೆ ಹೆಚ್ಚಿಗೆ ಟ್ರಾವೆಲ್ ಮಾಡ್ತಾರೆ. ನಾವು ಅಲ್ಲಿಗೆ ಹೋಗೋಣ, ನೋಡೋಣ ಬನ್ನಿ ಫಸ್ಟು. ಈಗ ನಾನು ಈಗ ಮತ್ತೆ ಇನ್ನೊಂದು ಮೆಸೇಜ್ ಕಳಿಸ್ತೀನಿ. ಈಗ ಮತ್ತೆ ಅವ್ರು ರಿಪ್ಲೈ ಮಾಡ್ತಾರೆ. ಸೊ ಈಗ QR ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಈಗ ಟಿಕೆಟ್ ಖರೀದಿಸೋಕ್ಕೆ. ಸೊ ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲಿ ಹೋಗಬೇಕು, ಬನ್ನಿ ಈಗ ಮೂಲ ನಿಲ್ದಾಣ ಮೆಜೆಸ್ಟಿಕ್ಕಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ. ಓಕೆ, ಇಲ್ಲಿಂದ ನಾವು ಯಶವಂತಪುರಕ್ಕೆ ಹೋಗೋಣ. ಯಶವಂತಪುರ ಲಾಸ್ಟಲ್ಲಿದೆ. ಯಶವಂತಪುರ ಪ್ರಯಾಣಿಕರ ಸಂಖ್ಯೆ 1, ದೃಢೀಕರಿಸಿ. ಧನ್ಯವಾದಗಳು. ಓಕೆ, ನಾವು ಪಾವತಿಗೆ ಮುಂದುವರಿಯುವ ಮೊದಲು ದಯವಿಟ್ಟು ಕೆಳಗಿನ ಬುಕ್ಕಿಂಗ್ ವಿವರಗಳನ್ನು ದೃಢೀಕರಿಸಿ ಅಂತ ಬಂತು. ಪ್ರಯಾಣಿಕರ ಸಂಖ್ಯೆ 1, ಮೂಲ ನಿಲ್ದಾಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಗಮ್ಯಸ್ಥಾನ ಯಶವಂತಪುರ, ಡೆಸ್ಟಿನಿ ಎಲ್ಲಿ ಹೋಗಬೇಕು ಅನ್ನೋದು. ಪ್ರಯಾಣ ದಿನಾಂಕ ಇವತ್ತೇ. ಒಂದು ಟಿಕೆಟ್ನ ಬೆಲೆ 50 ರೂಪಾಯಿ ಆಗಿದೆ. ಅಂದರೆ 25 ರೂಪಾಯಿ ಇತ್ತು ಈ ಜಾಗಕ್ಕೆ,
ಈಗ 50 ರೂಪಾಯಿ ಆಗಿದೆ. ಅಂದರೆ ಈಗ 5 ಜನ ಫ್ಯಾಮಿಲಿ ಬಂದರೆ 25 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 125 ರೂಪಾಯಿ ಜಾಸ್ತಿ ಆಯಿತು ಒಂದು ಸೈಡು. 2 ಸೈಡ್ ಆದರೆ ಸೊ 250 ರುಪೀಸ್ ಆಗುತ್ತೆ, 250 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಎಲ್ಲಿಂದ ತರಬೇಕು ರೀ? ಸ್ಟೂಡೆಂಟ್ಸು ಡೈಲಿ 25 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಓಡೋಕ್ಕಾಗುತ್ತಾ? ಯಾರೋ ಒಬ್ರು ತರಕಾರಿ ಮಾರೋರು ಒಂದು 3 ಸಲ 2 ಸಲ ಓಡಾಡ್ತಾರೆ, ಅವ್ರಿಗೆ 100 ರೂಪಾಯಿ ಅಲ್ಲೇ ಎಕ್ಸ್ಟ್ರಾ ಆಗೋಯ್ತು. ಅಥವಾ ಬೇರೆ ಇನ್ಯಾರೋ ಕೂಲಿ ಕಾರ್ಮಿಕರು ಅವ್ರಿಗೆ ಬರೋದೇ 300 ರೂಪಾಯಿ ಅಥವಾ 400 ರೂಪಾಯಿ, ಮೆಟ್ರೋ ಟಿಕೆಟ್ಗೆ 100 ರುಪೀಸ್ ಎಕ್ಸ್ಟ್ರಾ ಆದರೆ ಎಲ್ಲಿ ಹೋಗ್ತಾರೆ? ವೀಕ್ಷಕರೇ, ದಾಸರಹಳ್ಳಿಯಿಂದ ಸಂಪಿಗೆ ರೋಡ್ ನೋಡಿದ್ರಿ ಎಷ್ಟು ಪ್ರೈಸ್ ಇತ್ತು ಅಂತ, ಮತ್ತು ಮೆಜೆಸ್ಟಿಕ್ಕಿಂದ ಯಶವಂತಪುರ ನೋಡಿದ್ರಿ. ಈಗ ಮೆಜೆಸ್ಟಿಕ್ಕಿಂದ ಜಯನಗರಕ್ಕೆ ನೋಡೋಣ. ಈಗ ನೋಡಿ, ಮೆಜೆಸ್ಟಿಕ್ಕಿಂದ ಜಯನಗರ ಹೋಗೋಣ. ಈಗ ಒಂದು ಹಾಯ್ ಅಂತ ಕಳಿಸಿದ್ದೀನಿ, ಅವ್ರು ರಿಪ್ಲೈ ಮಾಡ್ತಾರೆ. ಸೊ QR ಟಿಕೆಟ್ಗೆ ಕ್ಲಿಕ್ ಮಾಡಿದ್ದೀನಿ. ಸೊ ಟಿಕೆಟ್ ಕರೆದಿಸಿದೆ. ಈಗ ಮತ್ತೆ ಇನ್ನೊಂದು ಕ್ಲಿಕ್ ಇದೆ. ಈಗ ಮೂಲ ನಿಲ್ದಾಣ ಸೇಮ್ ಸಂಗೊಳ್ಳಿ ರಾಯಣ್ಣ, ಮೆಜೆಸ್ಟಿಕ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣ. ಓಕೆ, ಅಂತಿಮ ನಿಲ್ದಾಣ ಜಯನಗರ. ಇಲ್ಲಿದೆ ಜಯನಗರ ಸೆಲೆಕ್ಟ್ ಮಾಡಿದ್ದೀನಿ. ಪ್ರಯಾಣಿಕರ ಸಂಖ್ಯೆ 1. ಸೊ ದೃಢೀಕರಿಸಿದೆ. ಈಗ ನೋಡಿ, ಇಲ್ಲಿ ಸೇಮ್ ಅದೇ ರೀತಿ ಬಂದಿದೆ. ಪ್ರಯಾಣಿಕರ ಸಂಖ್ಯೆ 1, ಮೆಜೆಸ್ಟಿಕ್ಕಿಂದ ಜಯನಗರಕ್ಕೆ ಹೋಗಿದ್ದೀನಿ. ಇವತ್ತೇ 40 ರೂಪಾಯಿ ಆಗಿದೆ. ಅಂದರೆ ಇದೇ ಜಾಗದಲ್ಲಿ 20 ರೂಪಾಯಿ ಪೇ ಮಾಡ್ತಿದ್ವಿ, ಇದು 40 ರೂಪಾಯಿ ಆಗಿದೆ. ಅಂದರೆ ನಾನು ನಿಮಗೆ ಒಂದೇ ಒಂದು ಲೈನು ಅಥವಾ ಒಂದೇ ಒಂದು ಸ್ಟಾಪ್ ಬಗ್ಗೆ ಮಾತಾಡಿಲ್ಲ. ಅಂದರೆ ಏನಿದೆ ಈ ಒಂದು ಬೆಂಗಳೂರು ಎಲ್ಲೆಲ್ಲೆಲ್ಲ ಮೆಟ್ರೋ ಇದೆ ಅದ್ರ ಪೂರ್ತಿ ಮಾತಾಡಿದ್ದೀನಿ. ಸೊ ಅದೆಲ್ಲ ಕೂಡ ಡಬಲ್ ಆಗಿದೆ. ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬರೀ 45% ಅಲ್ಲ, ಇವರು 1 to ಡಬಲ್ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಬರೀ ಒಂದು ಜಾಗದ ಬಗ್ಗೆ ತೋರಿಸಿಲ್ಲ. ಗ್ರೀನ್ ಲೈನ್, ಪರ್ಪಲ್ ಲೈನ್, ಬೆಂಗಳೂರಿನ ಎಲ್ಲ ಏನೇನೆಲ್ಲ ಮೆಟ್ರೋ ಓಡಾಡುತ್ತೆ ಅದೆಲ್ಲ ಕೂಡ ಸೇಮ್ 1 to ಡಬಲ್ ಆಗಿದೆ. ಇವತ್ತಿನ ಜೀವನದಲ್ಲಿ ಬರೋ ಸಂಬಳದಲ್ಲಿ ಏನು ನಾರ್ಮಲ್ ನಿನ್ನೆವರೆಗೂ ಇತ್ತಲ್ಲ ಆ ರೇಟ್ ಇಟ್ಕೊಂಡೇ ನಾವು ಪ್ರಯಾಣ ಮಾಡೋದು ಕಷ್ಟ. ಅಂಥದ್ರಲ್ಲಿ ಈ ಕೆಲಸ ಮಾಡೋರನ್ನ ಬಿಟ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಇಂಟರ್ನ್ಗಳಿರ್ತಾರೆ, ಇನ್ನು ಏನೋ ಎಜುಕೇಷನ್ ಅಂತ ಬೆಂಗಳೂರಿಗೆ ನಂಬ್ಕೊಂಡು ಬಂದಿರ್ತಾರೆ. ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಮೆಟ್ರೋನೇ ಪ್ರಿಫರ್ ಮಾಡ್ತಾರೆ. ಯಾಕಪ್ಪ ಅಂದರೆ 1 ಅವರ್ ಹೋಗೋ ಜಾಗದಲ್ಲಿ 30 ಮಿನಿಟ್ಸಲ್ಲೋ 20 ಮಿನಿಟ್ಸಲ್ಲೋ ಹೋಗಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈ ಥರ ದಿಢೀರ್ನೇ ಡಬಲ್ ಮಾಡಿದ್ರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಒಂದು ಮನೇಲಿ ಬರೀ ಒಬ್ಬರೇ ಟ್ರಾವೆಲ್ ಮಾಡಲ್ಲ. ಈಗ ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಟ್ರಾವೆಲ್ ಮಾಡಲ್ಲ, ನಾನು ಟ್ರಾವೆಲ್ ಮಾಡ್ತೀನಿ, ನಮ್ಮಮ್ಮ ಟ್ರಾವೆಲ್ ಮಾಡ್ತಾರೆ, ಇನ್ನು ವೈಫ್ ಟ್ರಾವೆಲ್ ಮಾಡ್ತಾರೆ, ಎಲ್ಲರೂ ಟ್ರಾವೆಲ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಮನೆಯಲ್ಲೂ 3 ಜನದಿಂದ 4 ಜನ ಟ್ರಾವೆಲ್ ಮಾಡ್ತಾರೆ. ಅಂದರೆ ಡಬಲ್ ಆಯಿತು, 1 to ಡಬಲ್ ಆಯಿತು. ಎಷ್ಟಾಯಿತು? ಈಗ 60 ರೂಪಾಯಿ ಆಗ್ತಿದ್ದ ಜಾಗದಲ್ಲಿ ಒಂದೇ ಮನೆಯಲ್ಲಿ 120 ರೂಪಾಯಿ. ಅಂದರೆ ಆ 4 ಜನಕ್ಕೆ ಲೆಕ್ಕ ಹಾಕಿದ್ರೆ 6 4 24 240 ರೂಪಾಯಿ ಎಕ್ಸ್ಟ್ರಾ ಆಯಿತು. ಆದರೆ ಸಂಬಳ ಮಾತ್ರ ಅಷ್ಟೇ ಇರುತ್ತೆ. ಸಂಬಳ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಿರಲ್ಲ. 3,000 ಬರ್ತಾ ಇರೋ ಜಾಗದಲ್ಲಿ 3,000ನೇ ಇರುತ್ತೆ, 30,000 ಬರ್ತಾ ಇರೋ ಜಾಗದಲ್ಲಿ 30,000ನೇ ಇರ್ತೈತೆ. ಆದರೆ ಈ ಏನು ರೇಟ್ ಇದೆಯಲ್ಲ, BMRC ಮೆಟ್ರೋ ರೇಟ್ ಇದೆಯಲ್ಲ, ಅದು ಮಾತ್ರ ಡಬಲ್ ಆದರೆ ಜನಗಳು ಬದುಕೋದು ಹೆಂಗೆ? ಅವ್ರ ಜೀವನ ಸಾಗಿಸೋದು ಹೆಂಗೆ? ಜನಸಾಮಾನ್ಯರು ತರಕಾರಿ ಮಾರೋರಿಂದ ಹಿಡಿದು ಸೆಲೆಬ್ರಿಟಿವರೆಗೂ ಮೆಟ್ರೋದಲ್ಲಿ ಹೋಗ್ತಾರೆ. ದುಡ್ಡಿರೋರು ಕೊಡ್ತಾರೆ, ದುಡ್ಡಿಲ್ಲದೆ ಇರೋರು. ನನಗೆ ಯಾವ ಪರಿ ಶಾಕ್ ಆಯಿತು ಅಂದರೆ, ಸೀರಿಯಸ್ಲಿ ಏನಪ್ಪ ಹಿಂಗಾಗೋಯ್ತು, ಒಂದು ನಿಮಿಷ ಶಾಕ್ ಆಗಿಬಿಟ್ಟೆ. ಆದರೆ ಬೇರೆ ಯಾವುದೋ 1 ರೂಪಾಯಿ ಜಾಸ್ತಿ ಆಯಿತು ಹಾಲಲ್ಲಿ, ಅಥವಾ ಬೇರೆ ಏನೇನೋ ತರಕಾರಿಲಿ ಒಂದು ಸ್ವಲ್ಪ ವೇರಿಯೇಷನ್ ಆಯಿತು, ಬೇರೆ ಏನೇನೋ ಯಾವುದೋ ಒಂದು ಸಣ್ಣ ಪುಟ್ಟ ವಸ್ತುಗಳಲ್ಲಿ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಯಿತು ಅಂದರೆ ನಮ್ಮ ಜನ ಎಚ್ಚೆತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ, ಅದನ್ನು ಹೈಲೈಟ್ ಮಾಡ್ತಾರೆ. ಆದರೆ ಈ ವಿಷಯದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ? ಎಲ್ಲರೂ ಓಡಾಡ್ತಾರೆ, ಆದರೂ ಕೂಡ ಸೈಲೆಂಟ್ ಆಗಿದ್ದಾರೆ ಯಾಕೆ? ವೀಕ್ಷಕರೇ, ಇದನ್ನೆಲ್ಲ ನೋಡಿದ್ಮೇಲೆ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ಇಷ್ಟೊಂದೆಲ್ಲ ಮೆಟ್ರೋ ಖರ್ಚು ಮಾಡಿ, ಟ್ರಾಫಿಕ್ ಮಾಡಿ, ಎಲ್ಲ ರೋಡೆಲ್ಲ ತೆಗೆದು ಎಲ್ಲ ರೆಡಿ ಮಾಡಿ, ಇಷ್ಟೊಂದೆಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮತ್ತೆ ಜನಗಳು ಅದೇ ಟ್ರಾಫಿಕ್ಕು, ಅದೇ ಗೊಂದಲದಲ್ಲಿ ಸಿಗಾಕೋಬೇಕಾ? ಈಗ ನನಗೆ ಅನ್ನಿಸ್ತಾ ಇದೆ, ನಾನು ನಾಳೆಯಿಂದ ಬರೋಕ್ಕಾಗಲ್ಲ. ಏನೋ ವ್ಯವಸ್ಥೆ ಪರಿಸ್ಥಿತಿ 1 ದಿನ 2 ದಿನ ಬೇಕಾದರೆ ಎಮರ್ಜೆನ್ಸಿಗೆ ಫುಲ್ ಟ್ರಾಫಿಕ್ ಆಗುತ್ತೆ ಅಂತ ಬರ್ಬೋದೇ ಹೊರತು ತಿಂಗಳು ಪೂರ್ತಿ ಮೆಟ್ರೋದಲ್ಲಿ ಓಡಾಡೋಕ್ಕಾಗಲ್ಲ ನನ್ನ ಕೈಲಿ. ಯಾಕೆ ಅಂದರೆ 1 to ಡಬಲ್ ಆದರೆ ಯಾರು ಕಟ್ತಾರೆ? ನಾವು 1 ರೂಪಾಯಿ 2 ರೂಪಾಯಿಗೆ ರೋಡಲ್ಲಿ ನಿಂತ್ಕೊಂಡು ಏನೇನೋ ಪ್ರೊಟೆಸ್ಟ್ ಮಾಡ್ತೀವಿ, ಏನೇನೋ ಎಲ್ಲ ತುಂಬ ಅದ್ಭುತವಾಗಿ ಎದುರು ತಿರುಗ್ತೀವಿ. ಆದರೆ ಇಲ್ಲಿ 1 to ಡಬಲ್ ಆಗಿದೆಯಲ್ಲ, ಇದನ್ನು ನಾವು ಯಾಕೆ ಎಚ್ಚೆತ್ಕೊತಾ ಇಲ್ಲ? ನಿನ್ನೆವರೆಗೂ ನಾರ್ಮಲಾಗೆ ಒಂದು ಪ್ರೈಸ್ ಇದ್ದಂತಹ ಮೆಟ್ರೋ ಏನು ಟಿಕೆಟ್ ರೇಟು ಇವತ್ತು ಡಬಲ್ ಆಗಿದೆ. ಅಂದರೆ ನಾವು ಯಾರನ್ನ ಬ್ಲೇಮ್ ಮಾಡಬೇಕು, ಯಾರ ಬಗ್ಗೆ ಎದುರು ತಿರುಗಬೇಕು ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ಸ್ ಮಾಡಿ.